ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಿಮ್ಮ ಮೊದಲ ಪತ್ರಿಕೆಯಾಗಿರುವಂತಹ ಭಾರತದಲ್ಲಿ ಸಾಮಾಜಿಕ ಸಮಸ್ಯೆಗಳು ಎಂಬುದರಲ್ಲಿ ಎರಡನೆಯ ಘಟಕವಾದ ಅಪರಾಧದ ಕುರಿತು ಚರ್ಚಿಸ್ತಾ ಇದ್ದೀವಿ. ಈ ಮೊದಲಿನ ಅವಧಿಯಲ್ಲಿ ಅಪರಾಧದ ಕೆಲವೊಂದು ಲಕ್ಷಣಗಳಾದಂತಹ ಕಾನೂನು ವಿರೋಧಿ ಕೃತ್ಯ, ಅಪರಾಧವು ಅಪಾಯಕಾರಿಯಾದ ಕ್ರಿಯೆ, ಅಪರಾಧವು ಒಂದು ದುರುದ್ದೇಶವುಳ್ಳ ಕೃತ್ಯ, ಅಪರಾಧಿ ಉದ್ದೇಶ ಮತ್ತು ವರ್ತನೆಯ ನಡುವೆ ಸಹಮತವಿರಬೇಕು ಮತ್ತು ನಿಯಮಗಳ ಉಲ್ಲಂಘನೆ ಎನ್ನುವಂಥ ಮೊದಲಾದ ಗುಣಲಕ್ಷಣಗಳ ಕುರಿತು ತಿಳಿದುಕೊಂಡಿದ್ದೇವೆ. ಇವತ್ತಿನ ಅವಧಿಯಲ್ಲಿ ಅದರ ಇನ್ನುಳಿದ ಲಕ್ಷಣಗಳು ಮತ್ತು ಅಪರಾಧದ ಪ್ರಕಾರಗಳ ಕುರಿತು ಚರ್ಚಿಸೋಣ. Dear students, welcome to sociology class. Today we will discuss about social problems in India. Here the second unit, crime. So already we know the some characteristics of crime. They are: crime is an illegal act, crime is a harmful act, malfied intention, criminal intention, concurrence of intention and conduct, and violation of norms. So these all we already discussed some of the nature of crime. Today we will discuss the remaining features as well as the types of crime. ಅಪರಾಧದ ಇನ್ನೊಂದು ಲಕ್ಷಣ ಅಂತಂದರೆ ಅಪರಾಧದ ಕಲ್ಪನೆ ಸಾಪೇಕ್ಷ ಸ್ವರೂಪದ್ದು ಅಂತ. ಅಪರಾಧ ಕೃತ್ಯದ ಪರಿಕಲ್ಪನೆ ಕಾಲದಿಂದ ಕಾಲಕ್ಕೆ ಮತ್ತು ದೇಶದಿಂದ ದೇಶಕ್ಕೆ ಬದಲಾಗುತ್ತದೆ. ಈ ಮೊದಲಿನ ಕಾಲದಲ್ಲಿ ಮನ್ನಿಸಲ್ಪಟ್ಟ ಕೆಲವು ಕೃತ್ಯಗಳು ಇಂದು ಅಪರಾಧವೆಂದು ಪರಿಗಣಿಸಲ್ಪಟ್ಟಿವೆ. ಹಾಗೆ ಇವತ್ತಿನಲ್ಲಿ ಕೆಲವೊಂದು ಮನ್ನಿಸಲಾರದಂಥ ಕೃತ್ಯಗಳು ಅವು ಆಚರಣೆಗಳಾಗಿ ಬೆಳೆದು ಬಂದಿರುವಂಥದ್ದನ್ನು ಕಾಣ್ತೀವಿ. ಉದಾಹರಣೆಗೆ ಅದು ಪ್ರಾಣಿ ಬಲಿಯಾಗಿರಬಹುದು. ಈ ಮೊದಲಿನ ಸಮಾಜದಲ್ಲಿ ಪ್ರಾಣಿ ಬಲಿ ಅನ್ನುವಂಥದ್ದು ಆ ಸಮಾಜದಿಂದ ಮನ್ನಿಸಲ್ಪಟ್ಟ ಕೃತ್ಯವಾಗಿದ್ದರೆ, ಇವತ್ತಿನ ಸಮಾಜದಲ್ಲಿ ಅದನ್ನು ನಾವು ಒಂದು ಅಪರಾಧ ಅನ್ನುವಂಥದ್ದನ್ನು ಪರಿಗಣಿಸ್ತೀವಿ. ಈ ಮೊದಲಿನ ಕಾಲದಲ್ಲಿ ಬಾಲ್ಯ ವಿವಾಹವನ್ನುವಂಥದ್ದು ಒಂದು ಆಚರಣೆಯಾಗಿದ್ದರೆ, ಇವತ್ತು ಅದೊಂದು ಅಪರಾಧವನ್ನಾಗಿ ನಾವು ಕಾಣ್ತೀವಿ. ಸೊ ಈ ಮೊದಲಿನ ಸಂದರ್ಭದಲ್ಲಿ ಬಹಿರಂಗವಾಗಿ ಚುಂಬಿಸುವಂಥದ್ದು ಒಂದು ಅಪರಾಧ ಅಂತಾಗಿದ್ದರೆ, ಇವತ್ತು ಅದೊಂದು ಆಚರಣೆಯಾಗಿದೆ. ಹೀಗೆ ಯಾವಾಗಲೂ ಅಪರಾಧ ಆಯಾ ಕಾಲಕ್ಕೆ ಅದರದೇ ಆಗಿರುವಂತಹ ಸಾಪೇಕ್ಷ ಸ್ವರೂಪವನ್ನು ಹೊಂದಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಕಾನ್ಸೆಪ್ಟ್ ಆಫ್ ಕ್ರೈಮ್ ಈಸ್ ರಿಲೇಟಿವ್. ದ ಆಕ್ಷನ್ ಆಫ್ ಕ್ರೈಮ್ it is differ from one situation to another situation, and it change from one country to another country. Which actions are approved by in ancient society, nowadays they are crime, and some actions or activities nowadays which are accepted by the society, but they are in the previous time they are crimes. It may be child marriage or untouchability or other crimes. ಇನ್ನೊಂದು ಅಪರಾಧದ ಗುಣಲಕ್ಷಣವೆಂದರೆ ಅಪರಾಧ ಅನ್ನುವಂಥದ್ದು ಒಂದು ವ್ಯಸನವಲ್ಲ ಅಂತ. ಸೊ ಹಿಯರ್ ಕ್ರೈಮ್ ಇಟ್ ಈಸ್ ನಾಟ್ ಆ್ಯನ್ ವೈಸ್. ಅಪರಾಧ ಅನ್ನುವಂಥದ್ದು ಒಂದು ಸಮಾಜ ಅಥವಾ ವ್ಯಕ್ತಿಯಲ್ಲಿರುವಂಥ ವ್ಯಸನವಲ್ಲ, ಹವ್ಯಾಸವಲ್ಲ.
ಅದೊಂದು ಉದ್ದೇಶಪೂರ್ವಕವಾಗಿ ಏರ್ಪಡುವಂಥ ಕ್ರಿಯೆ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಮದ್ಯಪಾನ, ಧೂಮಪಾನದ ಹಾಗೆ ಅಪರಾಧಗಳು ವ್ಯಸನವಲ್ಲ. ಅವು ಒಂದು ಜೀವಹಾನಿಯನ್ನು ಅಥವಾ ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ಹಾನಿಯನ್ನುಂಟು ಮಾಡುವಂತಹ ಚಟುವಟಿಕೆಯಾಗಿರುತ್ತವೆ ಅಥವಾ ಕ್ರಿಯೆಯಾಗಿರುತ್ತವೆ. ಹಾಗಾಗಿ ನಾವು ಅಪರಾಧವನ್ನು ಒಂದು ವ್ಯಸನವೆಂದು ಕರೆಯಲು ಸಾಧ್ಯವಿಲ್ಲ. ಸೊ ಕ್ರೈಮ್ ಈಸ್ ನಾಟ್ ಆನ್ ವೈಸ್. ಸೊ ಇಟ್ ಈಸ್ ಆನ್ ಆ್ಯಕ್ಷನ್ which conduct purposely. They are not just like habits, tobacco or alcoholism. They are one type of actions which lost the livelihood, which lost the property of public. So they are not an habits, but they are purposeful actions. ಇನ್ನೊಂದು ಅಪಹೊಂದಾಣಿಕೆಯ ಕುರುಹು ಅಂತ ಕರಿತೀವಿ. ಅಪರಾಧದ ಇನ್ನೊಂದು ಗುಣ ಅಂತಂದರೆ ಅಪಹೊಂದಾಣಿಕೆಯ ಕುರುಹು. ಸೊ ಯಾವ ಸಮಾಜದಲ್ಲಿ ಸಂಬಂಧಗಳ ಮಧ್ಯೆ ಅಥವಾ ಚಟುವಟಿಕೆಗಳ ಮಧ್ಯೆ ಅಪಹೊಂದಾಣಿಕೆ ಎನ್ನುವಂಥದ್ದು ಏರ್ಪಡ್ತದೆ, ಈ ಅಪಹೊಂದಾಣಿಕೆ ಅಥವಾ ನಿಯಮಗಳಿಗೆ ಮತ್ತು ಬದುಕುವ ರೀತಿಗೆ ಹೊಂದಾಣಿಕೆ ಇಲ್ಲದೆ ಹೋದಾಗ ಅದು ಅಪರಾಧ ಅಂತ ಅನಿಸ್ಕೊಳ್ತದೆ. ನಾವು ಬದುಕುವ ಜೀವನ ಶೈಲಿಗೂ ಹಾಗೂ ಸಮಾಜದ ನಿಯಮಗಳಿಗೂ ಒಂದು ಹೊಂದಾಣಿಕೆ ಇದ್ದರೆ ಅದು ಸಾಮರಸ್ಯದ ಜೀವನವಾದರೆ, ಇವುಗಳ ಮಧ್ಯೆ ಹೊಂದಾಣಿಕೆ ಇಲ್ಲದೆ ಹೋದಾಗ ಅಥವಾ ಅಪಹೊಂದಾಣಿಕೆಯ ಒಂದು ಪರಿಸ್ಥಿತಿ ಉಂಟಾದಾಗ ಅದನ್ನು ನಾವು ಅಪರಾಧ ಅಂತ ಕರಿತೀವಿ. ಅನದರ್ ಒನ್ ಫೀಚರ್ ಆಫ್ ಕ್ರೈಮ್ ಇಸ್ ದ್ಯಾಟ್ ಸೈನ್ ಆಫ್ ಮಾಲ್ ಅಡ್ಜಸ್ಟ್ಮೆಂಟ್. ಸೊ ಇಟ್ ರೀಪ್ರೆಸೆಂಟ್ ದೆರ್ ಇಸ್ ಎ ಮಾಲ್ ಅಡ್ಜಸ್ಟ್ಮೆಂಟ್. ದೆರ್ ಇಸ್ ನೋ suitable relationship among the people, and there is no people or community follow the norms of the society. If there is no adjustment in their life and the norms, that is always represent one type of antisocial action or crime. So these all are the features of crime. ಇವು ಅಪರಾಧದ ಕೆಲವೊಂದು ಪ್ರಮುಖ ಗುಣಲಕ್ಷಣಗಳು. ಇದರಲ್ಲಿ ಬರುವಂಥ ಇನ್ನೊಂದು ಪರಿಕಲ್ಪನೆ ಅಂತಂದರೆ ಅಪರಾಧದ ಪ್ರಕಾರಗಳು ಅಥವಾ ನಾವು ಅಪರಾಧದ ವರ್ಗೀಕರಣವೂ ಕೂಡ ಅಂತ ಕರಿತೀವಿ. ವಿವಿಧ ಸಮಾಜಶಾಸ್ತ್ರಜ್ಞರು ಮತ್ತು ಅಪರಾಧ ಶಾಸ್ತ್ರಜ್ಞರು ಅಪರಾಧಗಳನ್ನು ಮತ್ತು ಅಪರಾಧಿಗಳನ್ನು ಹಲವು ಮಾನದಂಡಗಳನ್ನು ಆಧರಿಸಿ ವರ್ಗೀಕರಿಸಿದ್ದಾರೆ. ಇವುಗಳನ್ನೇ ನಾವು ಅಪರಾಧದ ಪ್ರಕಾರಗಳು ಅಂತ ಕರಿತೀವಿ. The next concept is types of crime or classification of crime. Different sociologists and criminologists, they classified the crimes or criminals on the basis of different measurements. Here some sociologists or criminologists, they classified the crime in different typely. ಇಲ್ಲಿ ಕೆಲವೊಂದು ಸಮಾಜಶಾಸ್ತ್ರಜ್ಞರು ಮತ್ತು ಅಪರಾಧ ಶಾಸ್ತ್ರಜ್ಞರು ಅಪರಾಧದ ಪ್ರಕಾರಗಳನ್ನು ಸೂಚಿಸಿದ್ದಾರೆ. ಅವರಲ್ಲಿ ಮೊದಲನೆಯವರು ಲೆಂಬ್ರೊಸೊ ಅನ್ನುವಂಥವ್ರು. ಲೆಂಬ್ರೊಸೊ ಅವರು ಅಪರಾಧವನ್ನು 4 ರೀತಿಯಾಗಿ ವರ್ಗೀಕರಿಸ್ತಾರೆ. ಈ ವರ್ಗೀಕರಣವನ್ನು ತಮ್ಮ ಒಂದು ಪ್ರಸಿದ್ಧ ಕೃತಿಯಾಗಿರುವಂತಹ ಕ್ರೈಮ್, ಇಟ್ಸ್ ಕಾಸಸ್ ಆ್ಯಂಡ್ ರೆಮಿಡೀಸ್ ಎಂಬುವಂಥ ಕೃತಿಯಲ್ಲಿ ಈ ವರ್ಗೀಕರಣವನ್ನು ಪ್ರಸ್ತಾಪಿಸ್ತಾರೆ. ಸೊ ಅವರು ಅಪರಾಧಗಳನ್ನು 4 ಪ್ರಕಾರವಾಗಿ ಸೂಚಿಸಿದ್ದಾರೆ. ಮೊದಲನೇದು ಆಜನ್ಮ ಅಥವಾ ಹುಟ್ಟಿನಿಂದಲೇ ಅಪರಾಧಿಗಳು. ಎರಡನೆಯದ್ದು ಆಕಸ್ಮಿಕ ಅಪರಾಧಿಗಳು. ಇದರಲ್ಲಿ ಮತ್ತೆ ರೂಢಿಗತ ಅಪರಾಧಿಗಳು, ತೋರಿಕೆ ಅಪರಾಧಿಗಳು, ಮಿಥ್ಯ ಅಪರಾಧಿಗಳು ಅಂತ ಬರ್ತಾರೆ. ಹಾಗೆ ಮೂರನೆಯದಾಗಿ ಲೈಂಗಿಕ ಅಪರಾಧಿಗಳು ಅಂತ. ಹಾಗೆ ನಾಲ್ಕನೇದಾಗಿ ಮನೋರೋಗಿ ಅಪರಾಧಿಗಳಂತ 4 ಪ್ರಕಾರಗಳಾಗಿ ವರ್ಗೀಕರಿಸ್ತಾರೆ. ಸೊ ಲ್ಯಾಂಬ್ರೊಸೊ ಅವರ ಪ್ರಕಾರ ಆಜನ್ಮ ಅಥವಾ ಹುಟ್ಟಿನಿಂದ ಬಂದಿರುವಂಥ ಅಪರಾಧಿಗಳು ಎಂದರೆ ಏನು ಅಂತ. ಅಪರಾಧಕ್ಕೆ ತೊಡಗಲು ಪೂರಕವಾದ ಸನ್ನಿವೇಶಗಳು ಇರಬಹುದು ಅಥವಾ ಇಲ್ಲದೇ ಇರಬಹುದು.
ಇಲ್ಲಿ ಕೆಲವೊಬ್ಬರು ಅಪರಾಧ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಅಪರಾಧಕ್ಕೆ ಕಠಿಣ ಶಿಕ್ಷೆ ಇದೆ ಅಂತ ಗೊತ್ತಿದ್ದರೂ ಕೂಡ ಅವರು ಅಪರಾಧವನ್ನು ಎಸಗುವ ಸ್ವಭಾವದವರಾಗಿರುತ್ತಾರೆ. ಅಂದರೆ ಹುಟ್ಟಿನಿಂದಲೇ ಅದನ್ನು ಒಂದು ಕಾರ್ಯವನ್ನಾಗಿ ಅಥವಾ ಒಂದು ಕ್ರಿಯೆಯನ್ನಾಗಿ ಬೆಳೆಸಿಕೊಂಡಿರುವಂಥವರ ಸ್ವಭಾವವನ್ನು ಆಧಾರವಾಗಿಟ್ಟುಕೊಂಡು ಅವರನ್ನು ಆಜನ್ಮ ಅಥವಾ ಹುಟ್ಟಿನಿಂದಲೇ ಬಂದಂಥ ಅಪರಾಧಿಗಳು ಅಂತ ಕರಿತೀವಿ. The first classification made by Lombroso. He classified the crimes in 4 types in his famous book Crime, Its Causes and Remedies. He mentioned 4 types of crimes. The first one is the born criminals, casual criminals. In casual criminals there are 3 types: habitual criminals, criminaloid, pseudo criminals, and the third one is sex criminals, and fourth one epileptic criminals or psycho criminal, also called psycho criminals. Here the first one, born criminals, means if there is no suitable or proper situation to conduct a crime or not, they always have a nature to conduct antisocial activity or behave against norm or law. They know what is the punishment to particular crime, but they have a attitude to conduct crime. So this type of people he called as a born criminals. ಎರಡನೆಯದ್ದು ಆಕಸ್ಮಿಕ ಅಪರಾಧಿಗಳು ಅಂತ. ಇವರು ಯಾವಾಗಲೂ ಅಪರಾಧ ಮಾಡುವವರಲ್ಲ, ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಇವರು ಅಪರಾಧ ಚಟುವಟಿಕೆಯಲ್ಲಿ ತೊಡಗಲು ಮುಂದಾಗುತ್ತಾರೆ. ಆಕಸ್ಮಿಕವಾಗಿ ಇವರು ಅಂಥ ಚಟುವಟಿಕೆಗಳಲ್ಲಿ ತೊಡಗುವುದರ ಮೂಲಕ ಅಪರಾಧಿಗಳಾಗುತ್ತಾರೆ. ಹೀಗೆ ಆಕಸ್ಮಿಕವಾಗಿ ಅಪರಾಧಕ್ಕೆ ಒಳಪಡುವಂಥವರನ್ನು ನಾವು ಮತ್ತೆ 3 ವರ್ಗಗಳಾಗಿ ಗುರುತಿಸ್ತೀವಿ. ಒಂದು ರೂಢಿಯುಳ್ಳ ಅಪರಾಧಿಗಳು ಅಂತ, ಅಂದರೆ ನಾವು ಒಂದು ರೀತಿಯಾಗಿ ಚಟವುಳ್ಳ ಅಪರಾಧಿಗಳು ಅಂತ. ಕೆಲವರು ಅಪರಾಧ ಮಾಡುವ ರೂಢಿ ಅಥವಾ ಚಟವನ್ನು ಬೆಳೆಸಿಕೊಂಡಿರುತ್ತಾರೆ. ಅಭ್ಯಾಸ ಬಲದಿಂದ ಅವರು ನಿರಂತರವಾಗಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗುತ್ತಿರುತ್ತಾರೆ. ಉದಾಹರಣೆಗೆ ಮದ್ಯ ವ್ಯಸನಿಗಳು ಅಥವಾ ಮಾದಕ ದ್ರವ್ಯ ವ್ಯಸನಿಗಳು ಇಂತಹ ರೂಢಿಯುಳ್ಳ ಅಪರಾಧಿಗಳಂತ ನಾವು ಅವರನ್ನು ಕರಿತೀವಿ. ಹಾಗೆ ಅದರಲ್ಲಿ ಎರಡನೆಯದು ಆಕಸ್ಮಿಕ ಅಪರಾಧಿಗಳನ್ನೇ ತೋರಿಕೆಯ ಅಪರಾಧಿಗಳು ಅಂತ ಕರಿತೀವಿ, ಕ್ರಿಮಿನಲಾಯ್ಡ್ ಅಂತ. ಸೊ ಇವರು ಅಪರಾಧಿಯಂತಿರುವ ಅಥವಾ ಅಪರಾಧಿಯನ್ನು ಹೋಲುವ ರೀತಿಯಲ್ಲಿ ತಮ್ಮ ಸ್ವಭಾವವನ್ನು ಹೊಂದಿರುತ್ತಾರೆ. ಇವರು ಆಜನ್ಮ ಅಥವಾ ಹುಟ್ಟಿನಿಂದ ಬಂದಂಥ ಅಪರಾಧಿಗಳಲ್ಲ. ವಾಸ್ತವವಾಗಿ ಇವರು ಅಪರಾಧಿಗಳೇ ಆಗಿರುವುದಿಲ್ಲ. ಆದರೆ ಸಮಾಜದ ಮುಂದೆ ಸನ್ನಿವೇಶಗಳು ಬಂದಂಥ ಸಂದರ್ಭದಲ್ಲಿ ತೋರಿಕೆಗೋಸ್ಕರವಾಗಿ ಇಂತಹ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಕೋಪದ ಭರದಲ್ಲಿ ಹಲ್ಲೆ ಮಾಡುವಂಥವರು, ಲಂಚವನ್ನು ತೆಗೆದುಕೊಳ್ಳುವವರು. ಸೊ ಈ ಥರ ವ್ಯಕ್ತಿಗಳನ್ನು ನಾವು ತೋರಿಕೆ ಅಪರಾಧಿಗಳು ಅಂತ ಕರಿತೀವಿ. ಹಾಗೆ ಇನ್ನೊಂದು ಪ್ರಕಾರ ಬರ್ತದೆ, ಅದರಲ್ಲಿ ಮಿಥ್ಯಾ ಅಪರಾಧಿಗಳು ಅಂತ. ಇವರು ಕೂಡ ನಿಜವಾದ ಅಪರಾಧಿಗಳಲ್ಲ. ಸನ್ನಿವೇಶದ ಒತ್ತಡಕ್ಕೆ ಒಳಗಾಗಿ ಬೇರೆ ಮಾರ್ಗ ಕಾಣದೆ ಯಾವಾಗಲಾದರೂ ಒಮ್ಮೆ ಅಂತಹ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗುವವರು ಅಥವಾ ಅಪರಾಧಗಳಲ್ಲಿ ತೊಡಗುವವರು. ಒಮ್ಮೆ ಲೈಂಗಿಕ ಆಸೆಗಳಿಗೆ ಒಳಪಟ್ಟು ಇಂತಹ ಅಪರಾಧಗಳಿಗೆ ಒಳಗಾಗಿರಬಹುದು. ವಿಷ ಸಂಪರ್ಕಕ್ಕೆ ಒಳಪಟ್ಟಂಥ ಸಂದರ್ಭದಲ್ಲಿ ಇಂಥ ಅಪರಾಧಕ್ಕೆ ಒಳಗಾಗಿರಬಹುದು. ಸೊ ಈ ಥರವಾಗಿರುವಂಥ ಸ್ವಭಾವವನ್ನು ಹೊಂದಿದ್ದರೆ ಅದನ್ನು ಮಿಥ್ಯಾ ಅಪರಾಧಿಗಳು ಅಂತ ಕರಿತೀವಿ. ದಿ ಸೆಕೆಂಡ್ ಒನ್, ಕ್ಯಾಶುವಲ್ ಕ್ರಿಮಿನಲ್ಸ್. ಸೊ ದೇ ಆರ್ ನಾಟ್ ಆಲ್ವೇಸ್ ಕ್ರಿಮಿನಲ್ಸ್, but they committed some antisocial activities. They obey the norms of the society as for the some suddenly or incidentally. In casual criminals we also
mentioned three types of criminals. The first one, habitual criminals. Some criminals have a habit to conduct crime or antisocial activities, maybe alcoholist or druggist. This type of criminals we called as habitual criminals. And another one type of criminals, they are called criminaloid. They are also not criminals and they are not by birth criminals, but presently sometime they act just like a criminal and behave like a criminal only for to expose. Especially sometime he conduct action by angry and some in other activities. And another one type criminals, in casual criminals, they are pseudo criminals. They are also not real criminals, but they are sometime comes under antisocial activities by forcefully. Here the situation I by force is always involve them in the activities, especially sexual interest or contact with prostitutes. They are called pseudo criminals. ಮೂರನೆಯ ಪ್ರಕಾರದ ಅಪರಾಧಿಗಳು ಲೈಂಗಿಕ ಅಪರಾಧಿಗಳು ಅಂತ. ಸೊ ಲೈಂಗಿಕತೆಗಳನ್ನು ಈಡೇರಿಸಿಕೊಳ್ಳಲು ಸ್ವನಿಯಂತ್ರಣದ ಅಭಾವದಿಂದಾಗಿ ಕೆಲವರು ಅತ್ಯಾಚಾರದಂತಹ ಸಮೀಪದ ಸಂಬಂಧಿಕರಂಥವರ ಜೊತೆ ಲೈಂಗಿಕ ಸಂಪರ್ಕವನ್ನು ಇಟ್ಟುಕೊಳ್ಳುವುದರ ಜೊತೆಗೆ ಅಥವಾ ಲೈಂಗಿಕ ಸಂಪರ್ಕವನ್ನು ಒತ್ತಾಯಪೂರ್ವಕವಾಗಿ ಬೆಳೆಸಿಕೊಳ್ಳುವುದರ ಮೂಲಕ ಲೈಂಗಿಕ ಅಪರಾಧಿಗಳು ಅನ್ನುವಂಥ ಹೆಸರಿನಲ್ಲಿ ಗುರುತಿಸಿಕೊಳ್ಳುತ್ತಾರೆ ಅಂತ. ಕೆಲವೊಂದು ದೇಶಗಳಲ್ಲಿ ಇದು ಅಪರಾಧವಲ್ಲ, ಬಟ್ ಭಾರತದಂತಹ ದೇಶಗಳಲ್ಲಿ ಇದನ್ನು ಅಪರಾಧ ಅಂತ ಗುರುತಿಸಲಾಗ್ತದೆ. ಸೊ ಇದಕ್ಕೆ ಒಂದು ಉದಾಹರಣೆ ಅಂತಂದರೆ ದೆಹಲಿಯಲ್ಲಿ ಆಗಿರುವಂಥ ಅತ್ಯಾಚಾರ ಪ್ರಕರಣವನ್ನು, ಅದರಲ್ಲಿ ತೊಡಗಿದಂಥವರನ್ನು ನಾವು ಲೈಂಗಿಕ ಅಪರಾಧಿಗಳು ಅಂತ ಕರಿತೀವಿ. ದ ಥರ್ಡ್ ಒನ್ ಈಸ್ ಸೆಕ್ಸ್ ಕ್ರಿಮಿನಲ್ಸ್. Some persons involved in the activity of rape because they are not control their instincts and fulfill their sexual desires, and sometimes they have sexual relationship by force with the nearest relationship. These all are one type of criminals. In some country it is accepted, it is not crime, but in India, so this type of action we called sexual criminal. So the best example to sex criminals, the Delhi rape incident. Fourth one is the epileptic criminals or psycho criminals. ನಾಲ್ಕನೆಯದ್ದು ಮನೋರೋಗಿಗಳು ಅಂತ ಅಥವಾ ಮನೋರೋಗಿ ಅಪರಾಧಿಗಳು ಅಂತ ಕರಿತೀವಿ. ವಾಸ್ತವದಲ್ಲಿ ಇವರು ಮಾನಸಿಕ ರೋಗಿಗಳಾಗಿದ್ದು ಕೆಲವೊಮ್ಮೆ ತಮ್ಮ ಮಾನಸಿಕ ಸಮತೋಲನವನ್ನು ಮತ್ತು ಸ್ವನಿಯಂತ್ರಣವನ್ನು ಕಳೆದುಕೊಂಡು ಅಪರಾಧವನ್ನು ಎಸಗುವರು ಅಂತ. ಸೊ ಇನ್ ದ ಲಾಸ್ಟ್ ಟೈಪ್ ಆಫ್ ಕ್ರಿಮಿನಲ್ಸ್, ಬೇಸಿಕಲಿ they are facing some mental disturbance. What they conduct antisocial activity or crime, that time they are not control on mental ability, they are not self control, so they are called epileptic criminals or psycho criminals. So this is the first classification mentioned by ಲ್ಯಾಂಬ್ರೊಸೊ. ಇದು ಲ್ಯಾಂಬ್ರೊಸೊ ಅವರು ಹೇಳಿರುವಂಥ ಅಪರಾಧದ ಒಂದು ವರ್ಗೀಕರಣ ಅಂತ. ಇನ್ನೊಂದು ವರ್ಗೀಕರಣವನ್ನು ಬರ್ತದೆ ಸದರ್ಲ್ಯಾಂಡ್ ಅವರು ಪ್ರಸ್ತಾಪಿಸಿದಂಥ ಅಪರಾಧದ ವರ್ಗೀಕರಣ. ಸೊ ಅದನ್ನು ನಾವು ಮುಂದಿನ ಅವಧಿಯಲ್ಲಿ ಚರ್ಚಿಸೋಣ. ಧನ್ಯವಾದಗಳು.